ಓಕೆ, ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ಇನ್ನೊಂದು ಜಿಮ್ಯಾಟ್ನ ಇನ್ನೊಂದು ವಿಧಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಯಾವುದಪ್ಪ ಅಂತಂದರೆ ಆಕೃತಿಗಳು ಮತ್ತು ಸಂಖ್ಯೆಗಳ ನಡುವಿನ ಸಂಬಂಧ. ಇಲ್ಲಿ 3 ಆಕೃತಿಗಳನ್ನ ಕೊಟ್ಟಿರ್ತಾರೆ, ಅದರಲ್ಲಿ ಸಂಖ್ಯೆಗಳನ್ನು ಕೂಡ ಕೊಟ್ಟಿರ್ತಾರೆ. ಅದರ ರಿಲೇಷನ್ಶಿಪ್ಪನ್ನು ನಾನು ಗುರುತಿದ್ದೀವಿ. ಓಕೆನಾ? ಅದಕ್ಕೆ ಸೇಮ್ ಪ್ಯಾಟ್ರನ್ಸ್, ವಿನ್ಯಾಸಗಳು, ಬೇರೆ ಬೇರೆ ವಿನ್ಯಾಸಗಳು ಇರ್ತವೆ. ಆ ವಿನ್ಯಾಸಗಳನ್ನು ನೋಡೋದಾದರೆ ಲುಕ್ ಹಿಯರ್. 4, 2, 2 ನಿಮಗೆ ನೀವು ಭಾಳ ಸರಿ 2, 4 ಈ ರೀತಿ ಕ್ವಶನ್ ಮಾರ್ಕ್ ಈ ರೀತಿ ಎಲ್ಲ ನಿಮ್ಮ ತಲೆಯಲ್ಲಿ ಭಾಳಷ್ಟು ಬಂದಿರುತ್ತೆ. ದಯವಿಟ್ಟು ಸರಿ ಸಂಖ್ಯೆಯನ್ನು, ಬೆಸ ಸಂಖ್ಯೆಯನ್ನು ನೆನಪಿನಲ್ಲಿ ಇಟ್ಕೋಬೇಕು. ಬಿಟ್ಟರೆ ಇದು ಚಿಕ್ಕ ಸಾಮರ್ಥ್ಯದ ಲೆಕ್ಕಗಳಲ್ಲ, ಸರಿ ಬೆಸ ಅಂತ ನೋಡಬೇಡಿ. ಹಿಂಗೆ 2, 4 ಮುಂದಿಂದು 6 ಈಗ ನೋಡ್ಬೇಕು. ನಾನು ಏನಿದ್ರು ನೋಡ್ಬೇಕಾಗಿರೋದು ಸ್ಕ್ವೇರು, ಸ್ಕ್ವೇರ್ ರೂಟು, ಕ್ಯೂಬ್ ರೂಟು ಅಥವಾ ಅವಿಭಾಜ್ಯ ಸಂಖ್ಯೆನೋ ಈ ರೀತಿ ಎಲ್ಲ ನೋಡ್ಬೇಕು. ಇಲ್ಲಿ ನೋಡೋದಾದ್ರೆ ನೋಡ್ರಿ, ಭಾಳ ಸಿಂಪಲ್. 4 2 8 ನೋಡಿದ ಫಸ್ಟ್ ಪ್ಯಾಟರ್ನ್ ನೋಡೋದ್ರೆ 4 2 8 ಅದರ ಘನಮೂಲ ತಗೊಂಡಿದ್ದಾರೆ ನೋಡಿ. ಕ್ಯೂಬ್ ರೂಟ್ ಆಫ್ 8 is 2. ಗೊತ್ತಾಯ್ತಾ? ಮೊದಲನೇ ಚಿತ್ರದ ಕ್ಲೂ ಇದು. ಮೊದಲನೇ ಚಿತ್ರದ ಕ್ಲೂ. ಎರಡನೇ ಚಿತ್ರಕ್ಕೆ ಬರೋದ್ರೆ 8 × 8 8 8 64. ಹಾಗಾದ್ರೆ ಕ್ಯೂಬ್ ರೂಟ್ ಆಫ್ 64 ಅಂತಂದ್ರೆ ಹಾಗಾದ್ರೆ ನೀನ್ ಮುಂದಿನ ಕೆಲಸ ನೀನ್ ಮಾಡ್ಬೇಕಾಗಿರೋದೇನು? 18 × 12. ಬೇಗ ಯಾರು ಗುಣಿಸಿ ನೋಡ್ತೀರಾ? ಬೇಗ 18 12 ಗುಣಿಸಿ 216. ವೆರಿ ಗುಡ್, 216. ಹಾಗಾದ್ರೆ ಘನಮೂಲಗಳನ್ನ ಚೆನ್ನಾಗಿ ತಿಳ್ಕೊಂಡ್ ಬಂದಿರೋರು ಅದರ ಆನ್ಸರ್ ಅನ್ನ ಹೇಳ್ಬೋದು. ವಾಟ್ ಈಸ್ ದಟ್? 6. ಓಕೆ, ನಿಮ್ ಲೆಕ್ಕ ಚೆನ್ನಾಗಿದೆ. ಅದೇ 6 ಕರೆಕ್ಟ್ ಆಗಿದೆ. ಬಟ್ ಇದರಲ್ಲಿ ಬಳಸಿರ್ತಕ್ಕಂಥ ವಿನ್ಯಾಸ ಈ ರೀತಿ ಇದೆ. ಅರ್ಥ ಆಯ್ತಾ? ಈ ಆಕೃತಿ ಸಂಬಂಧಗಳಲ್ಲಿ ಮುಂದಿನ ಒಂದು ಲೆಕ್ಕ ನೋಡೋಣ. ಇಲ್ಲಿ ಈ ರೀತಿ ಒಂದು ಚೌಕಾಕಾರವಾಗಿ ಒಂದು ಆಕೃತಿ ಕೊಟ್ಟು 4 ಮೂಲೆಯಲ್ಲಿ 4 ಸಂಖ್ಯೆಗಳನ್ನ ಕೊಟ್ಟಿದೆ. ಇಲ್ಲೂ ಅದೇ ತರ ಕೊಟ್ಟಿದೆ. 3ನೇದರಲ್ಲಿ ವಿನ್ಯಾಸಕ್ಕೆ ಕ್ವಶನ್ ಮಾರ್ಕ್ ಆಗ್ತದೆ. ಏನ್ ಸಂಬಂಧ ಇದೆ ಅಂತ ನೋಡೋದಾದ್ರೆ ನೋಡಿ, ಇವೆರಡನ್ನು ಗುಣಿಸ್ಕೊಂತೀನಿ. 6 × 8 48. ಇದನ್ನು ಗುಣಿಸ್ಕೊಂತೀನಿ. ಈ ಕಾರ್ನರಿಂದ ಈ ಕಾರ್ನರಲ್ಲಿ ಇದನ್ನು ಗುಣಿಸ್ಕೊಳ್ಳೋದು. 16 2 32. ಸೊ ಉತ್ತರ ಏನು ಬರುತ್ತೆ? 16 ಬರುತ್ತಲ್ವ? 16 ಅಲ್ಲಿಲ್ಲ, 16ಕ್ಕೆ ಅದರ ವರ್ಗಮೂಲ ಇದೆ. ಸ್ಕ್ವೇರ್ ರೂಟ್ ಆಫ್ 16 4. ಹಾಗಾದ್ರೆ ಎರಡನೇದನ್ನ ನಾನು ಮತ್ತೆ ಮಾಡ್ತೀನಿ. ಎರಡನೇದು ಏನಿದೆ ನೋಡಿದ? 10 4 ಗುಣಿಸ್ಕೊಳ್ಳೋಣ. 14 40. 5 3 ಗುಣಿಸ್ಕೊಳ್ಳೋಣ. 5 3 15. ಸೊ ಬರ್ತಕ್ಕಂಥ ಉತ್ತರ 25. ಅದೇ 25 ಅಲ್ಲಿಲ್ಲ. ಆ್ಯಕ್ಚುಲಿ 25 ಇಲ್ಲ ಸರ್, 25 ಇಲ್ಲ ಅಂತ ಕೇಳಂಗಿಲ್ಲ. ಏನಿದೆ? 25 ಇದೆಯಾ? ಅದರ ಸ್ಕ್ವೇರ್ ರೂಟ್ ಇದೆ ನೋಡಿ. ಸ್ಕ್ವೇರ್ ಏನು ಉತ್ತರ? 5. ಹಾಗಾದ್ರೆ ಅದೇ ಸಂಬಂಧನ ಕೊನೆ ಚಿತ್ರಕ್ಕೆ ಆಗ್ತದೆ. ಹೇಳ್ತೀರಾ ನೋಡೋಣ. ನೀವು ಏನು ಮಾಡ್ಬೋದು? ಹೇಳ್ಬೋದು. 25 100 ಮೈನಸ್ 6 ಅಲ್ಲಿಗೆ ಕಳಿಯೋಣ. ಎಷ್ಟು ಬರುತ್ತೆ? 60. ಹಾಗಾದ್ರೆ 64ರ ವರ್ಗಮೂಲ 8. ಹಾಗಾದ್ರೆ ಇದು ಉತ್ತರ ಏನು ಬರುತ್ತೆ? 8. ಈ ಕ್ವಶನ್ ಮಾರ್ಕ್ ಬೇಕಿದ್ರೆ ನಾನು ಏನನ್ನು ಹಾಕ್ಬೋದು? ಅಳಿಸ್ಬಿಟ್ಟು 8. ನಾನು ಆಪ್ಷನ್ ಕೊಟ್ಟಿಲ್ಲ, ನೀವು ಮಾಡ್ತಾ ಇದ್ದೀರಾ ಚೆನ್ನಾಗಿ ಅಂತ ನಾನು ಆಪ್ಷನ್ ಕೊಟ್ಟಿಲ್ಲ. ಹಾಗಾದ್ರೆ ಕೊನೆ ವಿನ್ಯಾಸಕ್ಕೆ ಬರ್ತಕ್ಕಂಥ ಉತ್ತರ 8. ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್.